ಜೊತೆಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ನನ್ನ ನಮನಗಳು. ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರು, ಎಲ್ಲ ವಿದ್ವಾಂಸರು, ಕವಿಗಳು ಮತ್ತು ಸಾಧಕರು ಇದ್ದೀರಿ. ಬಸವಣ್ಣ ಹೇಳಿದಂತೆ ಶಿವಶರಣರಿಗಿಂತ ಹಿರಿಯರಿಲ್ಲ, ಜನಗಿಂತ ಕಿರಿಯರಿಲ್ಲ ಅನ್ನುವಂತೆ ನಾನು ನಿಮ್ಮೆಲ್ಲರಿಗಿಂತಲೂ ಕಿರಿಯ. ಇಲ್ಲಿ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಶಿವಣ್ಣನವರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ತ್ಯಾಗರಾಜ್ ಸರ್ ಅವರು ನನ್ನನ್ನು ತುಂಬ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥವರಲ್ಲಿ ಸಾಧಕರು ಮತ್ತು ಕವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಸಾಧನೆ ಅನ್ನುವಂಥದ್ದು ನಾವು ಮಾಡ್ತಾ ಹೋಗಬೇಕಾಗಿರುವಂಥದ್ದು, ಅದು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಆತ್ಮತೃಪ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಯಾರಾದರೂ ನಮ್ಮನ್ನು ನೋಡಲಿ, ಗಮನಿಸಲಿ ಅಂತ ಮಾಡುವಂಥದ್ದು ಯಾವತ್ತಿಗೂ ಸಾಧನೆ ಆಗೋದಿಲ್ಲ. ನಾವು ಸಾಧನೆ ಮಾಡ್ತಾ ಹೋಗಬೇಕು, ಜಗತ್ತು ನಮ್ಮನ್ನು ನೋಡ್ತಾ ಬರುತ್ತೆ. ಯಾವತ್ತೂ ಒಂದು ದಿನ ಅದನ್ನು ಗುರುತಿಸುತ್ತೆ. ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸನ್ಮಾನಗಳು ಮತ್ತು ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಮಾನ್ಯತೆ ಖಂಡಿತವಾಗಿ ನಮಗೆ ಸಿಗುತ್ತೆ. ಸಿಗಲಿ ಅಂತೇಳಿ ಮಾಡುವಂಥದ್ದು ಸಾಧನೆ ಆಗಲ್ಲ, ಅದು ಆತ್ಮಕ್ಕೆ ತೃಪ್ತಿನೂ ಕೂಡ. ಯಾವತ್ತಿಗೂ ಕೂಡ ಸಾಧಕನಾಗಿರ್ತಕ್ಕಂಥವನು ತನಗೆ ಏನು ಮಾಡಬೇಕು. ಒಬ್ಬ ಸರ್ಕಾರಿ ಅಧಿಕಾರಿ ಅಲ್ಲಿ ತನ್ನ ಆಫೀಸ್ಗೆ ಏನು ಕಚೇರಿ ಇದೆ, ಅಲ್ಲಿ ಒಂದು ಕಟ್ಟಡಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಆ ಕಟ್ಟಡಕ್ಕೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ದುಡ್ಡನ್ನು ಅವರು ಒಂದು ಬೇಸ್ಮೆಂಟ್ ಹಾಕಿಬಿಟ್ಟು ಆಮೇಲೆ ಅದನ್ನ ಅವರು ಪೂರ್ಣ ಮಾಡಲೇ ಇಲ್ಲ. ಆದರೆ ಆ ಕಟ್ಟಡಕ್ಕೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಷ್ಟನ್ನು ಕೂಡ ಅವ್ರು ನುಂಗಿಬಿಟ್ಟು ಆ ಕಟ್ಟಡ ಆಗೋಷ್ಟೊತ್ತಿಗೆ ಇಲ್ಲಿ ಕಟ್ಟಡ ಇತ್ತು, 20 ವರ್ಷದಿಂದ ಇಲ್ಲಿ ಒಂದು ಕಟ್ಟಡ ಕಟ್ಟಿದ್ದಾರೆ. ಆ ಕಟ್ಟಡದ ರಿಪೇರಿ ಖರ್ಚು ಅಂತೇಳಿ ಅವರೊಂದಿಷ್ಟು ಸ್ಯಾಂಕ್ಷನ್ ಮಾಡಿಕೊಂಡು ಆ ಕಟ್ಟಡದ ರಿಪೇರಿ ಖರ್ಚನ್ನು ಬರೆದು ಬಿಲ್ ಸ್ಯಾಂಕ್ಷನ್ ಮಾಡ್ಕೊಂಡು ಅವ್ರು ಹೊರಟೋಗಿದ್ದಾರೆ. ಆಮೇಲೆ ಯಾರೋ ಅಧಿಕಾರಿ ಬಂದು ಈ ಕಟ್ಟಡದ ರಿಪೇರಿ ಖರ್ಚು ಅಂತ ಬಿಲ್ ಇದೆ ಅಂತೇಳಿ ನೋಡಿ ಅಲ್ಲಿ ಕಟ್ಟಡನೇ ಇಲ್ಲ, ಕಟ್ಟಡದ ರಿಪೇರಿ ಖರ್ಚು ಅಂತ ಇವರು ಬರೆದಿಟ್ಟು ಹೋಗಿದ್ದಾರೆ. ಕಟ್ಟಡ ಕಟ್ಟಿದವರು ಯಾರು ಅಂತ ನೋಡಿದ್ರೆ ಅಲ್ಲಿ ಕಟ್ಟಡನೇ ಕಟ್ಟಿಲ್ಲ, ಅವರು ಕಟ್ಟಡದ ಬಿಲ್ ಬರೆದಿಟ್ಟು ಹೋಗಿದ್ದಾರೆ. ಸೊ ಈ ಥರದಲ್ಲಿ ಇರ್ತಕ್ಕಂಥ ಇದು ವಸ್ತುಸ್ಥಿತಿ ನಮ್ಮ ಪತ್ರಿಕೆಯಲ್ಲಿ ಓದಿದ್ದು, ಅಲ್ಲಿ ನೋಡಿದ್ದು ಕೂಡ ಅಲ್ಲ. ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ರಾಜು ಸರ್ ಅಂತವರು ಅದನ್ನ ತಮ್ಮ ಕರ್ತವ್ಯವನ್ನೇ ದೇವರು ಅಂತ ತಿಳಿದುಕೊಂಡು ಆ ಕರ್ತವ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನ ಗಮನಿಸಿದರೆ ಬಹಳಷ್ಟು ನಮಗೆ ಖುಷಿಯಾಗುತ್ತೆ. ಇಂಥ ಅಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಗೂ ಸಿಗಲಿ ಮತ್ತು ಅವರು ಎಲ್ಲ ರೀತಿಯಲ್ಲಿ ತನುಮನ ಜನದಿಂದ ಕರ್ತವ್ಯವನ್ನು ನಿಭಾಯಿಸಲಿ ಅಂತೇಳಿ ನಾನು ಅವರಿಗೆ ಆಶಿಸ್ತೇನೆ. ಜೊತೆಗೆ ಅವರಿಗೆ ದೇವರು ಒಳ್ಳೆಯ ಜೀವನವನ್ನು ಮತ್ತು ಆರೋಗ್ಯವನ್ನು ನಿಭಾಯಿಸಲಿ ಅಂತ ಕೇಳಿಕೊಂಡು, ಇಲ್ಲಿ ಕವಿಗಳು ಸಾಕಷ್ಟು ಜನ ಇದ್ದೀರಿ. ನಾನು ಕವಿ ಕಾವ್ಯ ಸಮ್ಮೇಳನದ ಅಧ್ಯಕ್ಷರಾಗಿರೋದ್ರಿಂದ ಕಾವ್ಯದ ಬಗ್ಗೆನೇ ನಾನು ಸ್ವಲ್ಪ ಹೆಚ್ಚು ಮಾತಾಡ್ತೀನಿ. ನಾನು ಕನ್ನಡ ಉಪನ್ಯಾಸಕನೇ ಆಗಿರೋದ್ರಿಂದ ಕೂಡ ಇಲ್ಲಿ ಕಾವ್ಯ ಅನ್ನುವಂಥದ್ದು ಕೂಡ ಆತ್ಮಕ್ಕೆ ಸಂಬಂಧಿಸಿದ್ದು. ನನಗೆ ಆಗಲೇ ಹೇಳಿದೆ, ನಾನು ಸಾಧನೆ ಅನ್ನುವಂಥದ್ದು ಆತ್ಮಕ್ಕೆ ಸಂಬಂಧಿಸಿರುವಂಥದ್ದು. ನಮಗೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಹೋಗ್ಬೇಕು, ಅದನ್ನ ಜಗತ್ತು ನೋಡುತ್ತೆ ಅನ್ನುವಂಥದ್ದು ಆನಂತರದ ವಿಷಯ. ಕಾವ್ಯನೂ ಹಾಗೆ ನಮ್ಮ ಆತ್ಮಕ್ಕೆ ಸಂಬಂಧಿಸಿದ್ದು. ನಾವು ಬರಿತಾ ಹೋಗ್ಬೇಕು. ನಾವು ಪ್ರಾರಂಭದಲ್ಲಿ ಬರಿತಾ ಆನಂತರದಲ್ಲಿ ಗಟ್ಟಿಯಾಗ್ತಾ ಹೋಗ್ತೇವೆ. ನಾನು ಬೇಂದ್ರೆಯವರ ಮಗ ವಾಮನ ಬೇಂದ್ರೆಯವರ, ಸೊ ಹಾಗಾಗಿ ನನ್ನನ್ನು ಪ್ರತಿ ಸಂದರ್ಭದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು ಅವ್ರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನಾವು ಬೇಂದ್ರೆ ಹಾಡುಗಳನ್ನ ಹಾಡ್ತಾ ಇದ್ವಿ, ಬೇಂದ್ರೆ ನಾಟಕಗಳನ್ನ ಅಭಿನಯಿಸಿದ್ವಿ. ಈ ಥರದಲ್ಲೆಲ್ಲ ಅಲ್ಲಿ ಒಮ್ಮೆ ಮನೆ ಕ್ಲೀನ್ ಮಾಡ್ಲಿಕ್ಕೆ ನನ್ನ ಕರ್ಕೊಂಡು ಹೋದ್ರು ವಾಮನ ಬೇಂದ್ರೆಯವರು. ಕರೆದುಕೊಂಡು ಹೋಗಿ ಅಲ್ಲೆಲ್ಲ ಪೇಪರ್ಗಳನ್ನೆಲ್ಲ ತೆಗೆದು, ಹಳೆ ಪೇಪರ್ಗಳು, ಹಳೆ ಪುಸ್ತಕಗಳು ಎಲ್ಲ ತೆಗೆದು ಹಾಕ್ತಾ ಇರುವಾಗ ವಾಮನ ಬೇಂದ್ರೆ ಅವ್ರ ಮೇಲಿಂದ ಒಂದು ಕಟ್ಟು ಇಳಿಸ್ಕೊಟ್ರಿ, ತಗೋ ಕೆಳಗಿಡು ಅಂತ. ನಾನು ಹಿಂಗೆ ತೆಗೆದು ನೋಡಿ ಬಿಚ್ಚುತ್ತಾ ಇದ್ದೆ. ಅಯ್ಯೋ ಬಿಚ್ಚಬೇಡ ಅದನ್ನ. ಯಾಕೆ? ಬೇಂದ್ರೆಯವರ ಪ್ರಾರಂಭಿಕ ಪದ್ಯಗಳವು. ನನ್ನ ಅಪ್ಪ ಬೇಂದ್ರೆಯವರು ಸಾಯುವಾಗ ನನ್ನನ್ನು ಹತ್ರ ಕರೆದು ಆಸ್ತಿ ಎಷ್ಟಿದೆ ಅಂತ ಹೇಳಿಲ್ಲ, ಆಸ್ತಿ ಏನು ಮಾಡಿದ್ದೀನಿ ಅಂತ ಹೇಳಿಲ್ಲ. ಈ ಕಟ್ಟನ್ನು ತೋರಿಸ್ಬಿಟ್ಟು, ನೋಡಪ್ಪ ಇದು ನನ್ನ ಪ್ರಾರಂಭಿಕ ಪದ್ಯಗಳು, ನಾನು ಸತ್ತ ಮೇಲೆ ಬೇಂದ್ರೆಯವರ ಅಪ್ರಕಟಿತ ಏನು ಪದ್ಯಗಳು ಅಂತ ಹೇಳಿ ನೀನು ಏನಾದರೂ ಪ್ರಕಟ ಮಾಡಿಬಿಟ್ರೆ ಅವತ್ತು ನಿಜವಾಗ್ಲೂ ಬೇಂದ್ರೆ ಸತ್ತು ಹೋಗ್ತಾನೆ ಅಂತ. ಯಾಕೆಂದ್ರೆ ನನ್ನ ಪ್ರಾರಂಭಿಕ ಪದ್ಯಗಳು ಇದರಲ್ಲಿ ಬೇಂದ್ರೆ ಇಲ್ಲ, ಇದು ಸುಮ್ಮನೆ ಏನೋ ಬರ್ಕಂತ ಹೋಗಿದ್ದೀನಿ.
ನನ್ನ ಜಗತ್ತು ಕರ್ನಾಟಕ ಕಂಡಿರುವಂತ ಬೇಂದ್ರೆನೇ ಬೇರೆ, ಇದರಲ್ಲಿರೋ ಬೇಂದ್ರೆನೇ ಬೇರೆ. ಏನೇನೋ ಬರೆದ್ಬಿಟ್ಟಿದ್ದೀನಿ ನಾನು, ಮತ್ತೆ ಇವು ಯಾವ ಪ್ರಕಟ ಆಗಿಲ್ಲ. ನೀನು ಏನಾದ್ರು ಮತ್ತೆ ಅಯ್ಯೋ ನಮ್ಮ ಅಪ್ಪನ ಪದ್ಯಗಳಿದ್ದಾವೆ ಪ್ರಕಟ ಆಗಿಲ್ಲ ಏನಿಲ್ಲ ಅಂತ ಪ್ರಕಟ ಮಾಡಿಬಿಟ್ರೆ ಅವತ್ತು ನಿಜವಾಗಿ ಬೆದರಿಸ್ತಾ ಹೋಗ್ತಾನೆ ಅಂತ ಹೇಳಿಟ್ಟು ಹೋಗಿದ್ದಾರೆ. ಅಷ್ಟು ಜಾಳಾಗಿರ್ತಕ್ಕಂಥ ಪದ್ಯಗಳು. ಅಂದ್ರೆ ನಾವು ಕಾವ್ಯವನ್ನ ಬರೆಯುವಾಗ ಪ್ರಾರಂಭದಲ್ಲಿ ಹಾಗೇ ಜಾಳಾಗೇ ಇರ್ತವೆ. ನಮ್ಮನ್ನ ನಾವು ಮುಜುಗರಕ್ಕೆ ಇಟ್ಕೊಂಡು ಮಾಡ್ಕೋಬಾರ್ದು. ಅಯ್ಯೋ ಏನ್ ಬರೆದಿದ್ದೀನಿ ಏನು ಬರೆದಿಲ್ವಲ್ಲ ಅಂತ. ಅದು ಬರಿತಾ ಅದಕ್ಕೆ ಗಟ್ಟಿತನ ಬಂದೇ ಬರುತ್ತೆ. ನೋಡಿ, ಕಾವ್ಯ ಏನು ಕೊಡ್ಲಿಲ್ಲ ಅಂದ್ರೂ ಕೂಡ ಒಂದಿಷ್ಟು ಮಜ್ಜಿಗೆ ಆದ್ರೂ ಕೊಡುತ್ತೆ. ಏನ್ ಸರ್ ಇದು ಕಾವ್ಯ ಮಜ್ಜಿಗೆ ಕೊಡುತ್ತೆ ಅಂತ ಹೇಳ್ತಿದ್ದೀರಾ ಅಂತ. ನೋಡಿ, ಒಂದ್ಸರಿ ಒಂದು ಹಳ್ಳಿನಲ್ಲಿ ಒಬ್ಬ ಅಜ್ಜಿ, ಅವಳಿಗೆ ರಾಮಾಯಣ ಕೇಳಬೇಕು ಅಂತ ತುಂಬಾ ಆಸೆ. ಆದ್ರೆ ರಾಮಾಯಣ ಯಾರು ಹೇಳ್ತಾರೆ ಹಳ್ಳಿನಲ್ಲಿ ಆ ಅಜ್ಜಿಗೆ? ಅದು ದೊಡ್ಡ ಕತೆ. ನಾವು ಹೇಳ್ತಿರ್ತೀವಿ, ಯಾರಾದ್ರೂ ಜಗಳ ಆಡಿದ್ರೆ ಅಥವಾ ಯಾರ್ದು ಮನೆಯದು ಏನಾದ್ರು ವಿಷಯ ಇದ್ರೆ ಏನಂತೆ ವಿಷಯ ಅಂದ್ರೆ, ಅಯ್ಯೋ ಅದೊಂದು ದೊಡ್ಡ ರಾಮಾಯಣ ಬಿಡಿ, ಅದೇನು ಕೇಳೋದು ಅಂತ. ಆಮೇಲೆ ಯಾರಾದ್ರೂ ಏನಾದ್ರು ಹೇಳಕ್ ಬಂದ್ರೆ, ಅಯ್ಯೋ ನಿಮ್ ರಾಮಾಯಣ ಎಲ್ಲ ನಂತರ ಬಿಚ್ಚಬೇಡಿ ಅಂತ. ಯಾಕಂತೀವಿ ರಾಮಾಯಣ ಅಂತಂದ್ರೆ ಬಹಳ ದೊಡ್ಡದು ಅಂತ. ಸೊ ಹಾಗೆ ಅಜ್ಜಿ ಹತ್ರ ಯಾರಾದ್ರೂ ಹೋಗಿದ್ರೆ ಅಜ್ಜಿ ರಾಮಾಯಣ ಕತೆ ಹೇಳಿ ಅಂತ. ಯಾರು ಕತೆ ಹೇಳ್ತಿಲ್ಲ. ಅಯ್ಯೋ ಅಷ್ಟೊಂದು ದೊಡ್ಡ ಕತೆ ಎಲ್ಲ ಹೇಳ್ಕೊಂತ ಕೂತ್ಕೊಳ್ಳೋದು ಹೋಗಜ್ಜಿ ಅಂತೇಳಿ ಎಲ್ಲ ಹೊಟ್ಟೋಗ್ತಿದ್ರು. ಒಂದ್ಸರಿ ಏನಾಯ್ತು ಅಂತಂದ್ರೆ, ಅಜ್ಜಿ ಹತ್ರ ಒಂದು 4-5 ಎಮ್ಮೆಗಳಿದ್ವು. ಆ ಎಮ್ಮೆಗಳು ಕರು ಹಾಕಿದ್ವು. ಮನೆ ತುಂಬಾ ಹಾಲನ್ನೆಲ್ಲ ಮಜ್ಜಿಗೆ ಹಾಕಿ ಹೆಪ್ಪಾಕಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು, ಬೆಣ್ಣೆನಂತೂ ತೆಗೆದಿಟ್ಕೊಳ್ತು. ಮಜ್ಜಿಗೆ ಏನ್ ಮಾಡೋದು, ಪಾತ್ರೆ ತುಂಬಾ ಮಜ್ಜಿಗೆ ಇದ್ದಾವೆ. ಸೊ ಅಜ್ಜಿ ಮನೆ 4-5 ಎಮ್ಮೆಗಳು ಹಸು ಕರು ಹಾಕಿದಾವೆ, ಮಜ್ಜಿಗೆ ಸಿಗುತ್ತೆ ಅಂತ ಎಲ್ಲರೂ ಬಂದು ಅಜ್ಜಿ ಮಜ್ಜಿಗೆ ಕೊಡುವ. ಯಾಕಂದ್ರೆ ಪಾತ್ರೆ ತುಂಬಾ ಇದ್ದಾವೆ, ನೀನೇನು ಕುಡಿಯಲ್ಲ ಬಿಡಲ್ಲ, ಅಷ್ಟೊಂದು ಏನ್ ಮಾಡೋದು ವೇಸ್ಟ್ ಆಗುತ್ತಲ್ವಾ ಅಂತ ಹೇಳಿ ಅಜ್ಜಿ ಮಜ್ಜಿಗೆ ಕುಡಿಯ. ಅಲ್ಲಲ್ಲ ಬಂದ್ರಲ್ಲ ಎಲ್ಲರೂ ಇವಾಗ ಅಂತ ಹೇಳಿ ಅಜ್ಜಿ ಏನ್ ಮಾಡುತ್ತೆ, ರಾಮಾಯಣ ಕತೆ ಹೇಳ್ತೀಯಾ, ಹಂಗಂದ್ರೆ ಮಜ್ಜಿಗೆ ಕೊಡ್ತೀನಿ. ಅಲ್ಲ ಇವನು ಎಷ್ಟು ದೊಡ್ಡ ಕಥೆಯನ್ನ ಈ ಬರೀ ನೀರು ಮಜ್ಜಿಗೆಗೆ ಅಷ್ಟು ರಾಮಾಯಣ ಹೇಳ್ಬೇಕಂತ, ಅಯ್ಯೋ ಬೇಡ ಬಿಡೋ ಅಂತ ಒಬ್ಬೊಬ್ಬರೇ ಅವ್ರು, ಇಲ್ಲಾಂದ್ರೆ ಮಜ್ಜಿಗೆ ಕೊಡಲ್ಲ. ಸರಿ ಅಂತೇಳಿ ಎಲ್ಲರೂ ಹಿಂತಿರುಗಿ ಬರೋರೇ ಆದ್ರೂ ಹೊರತು ಮಜ್ಜಿಗೆ ತಗೊಳ್ಳೋರು ಯಾರಿಗೂ ಆಗ್ಲೇ ಇಲ್ಲ ಅವ್ರನ್ನ. ಕೊನೆಗೆ ಅದು ದೊಡ್ಡ ಸವಾಲಾಯ್ತು. ಅಜ್ಜಿ ಮನೆಯಿಂದ ಮಜ್ಜಿಗೆ ತರೋದು ಅಂತಂದ್ರೆ ದೊಡ್ಡ ಸವಾಲಾಯ್ತು. ಹಿಂಗೆ ಸ್ವಲ್ಪ ಓದಿದ ಹುಡುಗಿ ಇದ್ಲು, ಒಂದು ಸ್ವಲ್ಪ SSLC ವರೆಗೂ ಓದಿದ್ಲು, ಮದುವೆ ಮಾಡ್ಕೊಂಡು ಬಂದಿದ್ಲು ಊರಿಗೆ. ನಾನು ತಗೊಂಡ್ಬರ್ತೀನಿ ಅಜ್ಜಿ ಮನೆಯಿಂದ ಮಜ್ಜಿಗೆ. ಅದೇನು ತಗೊಂಡ್ಬರ್ತೀಯ ನೋಡಿ, ನಾನು ತಗೊಂಡ್ಬರ್ತೀನಿ. ರಾಮಾಯಣ ಕತೆ ಹೇಳ್ಬೇಕಾಗುತ್ತೆ, ಹೇಳ್ತೀನಿ ನೋಡು, ಹೆಂಗೆ ಹೇಳ್ತೀನಿ ನೋಡು. ಅಲ್ಲ ನೋಡೋಣ ಅಂತ ಎಲ್ಲರೂ ನೋಡ್ಕೊಳ್ತಾ ನಿಂತ್ಕೊಂಡು ಹೋದ್ಲು. ಪಾತ್ರೆ ತಗೊಂಡು ಹೋಗಿ ಅಜ್ಜಿ ಮನೆಗೆ ಹೋಗಿ 1-2 ನಿಮಿಷ ಆಗಲಿಲ್ಲ, ಮಜ್ಜಿಗೆ ಪಾತ್ರೆ ತುಂಬ ಮಜ್ಜಿಗೆ ತಗೊಂಡು ಬಂದ್ಕೊಡ್ಲಿ. ಎಲ್ಲರಿಗೂ ಗಾಬರಿ ಆಯ್ತು. ಅದೇನು ತಗೊಂಡು ಬಂದೆ ನೋಡಿ ಮಜ್ಜಿಗೆ, ರಾಮಾಯಣ ಕತೆ ಹೇಳಿದೆ, ಅದೇಂಗೆ ಹೇಳಿದೆ, 2 ನಿಮಿಷ ಆಗಲಿಲ್ಲ ಒಳಗೋಗಿ ಹೊರಗೆ ಬಂದೆ. ಅವಾಗ ಅವಳು ಹೇಳ್ತಾಳೆ, ನೋಡಿ ನಾನು ಹೋಗಿ ಮಜ್ಜಿಗೆ ಕೇಳಿದೆ, ಅಜ್ಜಿ ಕೇಳ್ತು, ಅಜ್ಜಿ ಹತ್ರ ಹೋಗಿ ಮಜ್ಜಿಗೆ ಕೇಳಿದೆ, ಅಜ್ಜಿ ಹೇಳ್ತು ರಾಮಾಯಣ ಕತೆ ಹೇಳ್ತೀಯಾ, ಹಂಗಂದ್ರೆ ಮಜ್ಜಿಗೆ ಕೊಡ್ತೀನಿ ಅಂತ. ಹೇಳ್ತೀನಿ ಅಂತ. ಓ ಹೌದಾ ಅಂತೇಳಿ ಅಟ್ಲೀಸ್ಟು ಮಜ್ಜಿಗೆ ಏನು ರಾಮಾಯಣ ಹೇಳಕ್ ಬಂದಲ್ವಾ ಅಂತ ಅಂದ್ಕೊಂಡು, ಕತೆ ಹೇಳಕ್ ಬಂದಲ್ವಾ ಅಂತ ಹೇಳಿ ಅವಳು ಪಾತ್ರೆ ತುಂಬ ಮಜ್ಜಿಗೆ ಹಾಕಿದ್ಲು. ಮಜ್ಜಿಗೆ ಹಾಕಿ ಎದುರು ಕುಡಿಸ್ಕೊಂಡು ಹೇಳಿ ಕತೆ ಹೇಳೋ ಅಂತ. ಕತೆ ಹೇಳೋದ ತಕ್ಷಣ ಆ ಹುಡುಗಿ ಏನ್ ಮಾಡಿದ್ದು, ದಶರಥನ ಕಂದ ರಾವಣನ ಕೊಂದ, ಸೀತೆಯನ್ನು ತಂದ, ಮುಗಿತು ರಾಮಾಯಣ. ಇಷ್ಟೇನಾ ರಾಮಾಯಣ? ಇಷ್ಟೇ, ಮಜ್ಜಿಗೆಗೆ ನೀರು ಮಜ್ಜಿಗೆಗೆ ಇಷ್ಟೇ, ನೀನು ಮೊಸರು ಬೆಣ್ಣೆ ಕೊಟ್ಟರೆ ಇನ್ನೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಜ್ಜಿಗೆ ತಗೊಂಡು ಈ ಕಡೆಗೆ ಬಂದು. ಅಂದ್ರೆ ಹೇಳ್ಬೇಕಾದದ್ದನ್ನ ಹೇಗಾದ್ರೂ ಹೇಳ್ಬೋದು. ಕವಿ ಆಗಿರ್ತಕ್ಕಂಥವನು ವಿವರವಾಗಿ ಹೇಳೋದಿಲ್ಲ, ಸೂಕ್ತವಾಗಿ ಹೇಳ್ಬಿಡ್ತ. ಡುಂಡಿರಾಜರದ್ದು ಒಂದು ಪದ್ಯ ಇದೆ, ಒಂದು ಪ್ರೇಮ ಕಥೆ. ಆ ಪ್ರೇಮ ಕಥೆಯನ್ನು ಅವ್ರು ಹೇಳಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ವಿಶಾಲವಾಗಿರ್ತಕ್ಕಂಥ ಪ್ರೇಮ ಕಥೆ ಅಂತಂದ್ರೆ, ಅವರಿಬ್ರು ಅಲ್ಲೆಲ್ಲ ಹುಡುಗಿ ಸಿಕ್ಲು, ಆಮೇಲೆ ಇವಳು ಇಬ್ರು ಮಾತಾಡ್ಕೊಂಡ್ರು, ಆಮೇಲೆ ಅಲ್ಲೆಲ್ಲ ತಿರುಗಾಡಿದ್ರು, ಓಡಾಡಿದ್ರು, ಪಾರ್ಕ್ ಸಿಂಹ ಅಂತ ಓಡಾಡಿದ್ರು, ಆಮೇಲೆ ಅವ್ರ ಅಪ್ಪ ಅವ್ರ ಅಮ್ಮನ ಒಪ್ಪಿಸಿದ್ರು, ಮದುವೆ ಮಾಡ್ಕೊಂಡ್ರು, ಇವಾಗೆಲ್ಲ ಸಂಸಾರ ಮಾಡ್ತಿದ್ದಾರೆ, ಒಂದಿಬ್ರು ಮಕ್ಕಳಾಗಿದ್ದಾರೆ. ಇದೆಲ್ಲ ಕಥೆಯನ್ನು ನಾವು ಸರಳವಾಗಿ ಮಾತಾಡ್ತಾ ಇರ್ತೀವಿ, ಹಿಂಗಾಯ್ತಪ್ಪ ಅವ್ರದ್ದು ಸಂಸಾರ ಅಂತೇಳಿ. ಆದ್ರೆ ಒಬ್ಬ ಕವಿಯಾದವನು ಅದನ್ನ ಹೇಳ್ತಾನೆ, ಹೇಗೆ ಹೇಳ್ತಾನೆ, ಸೂಕ್ಷ್ಮವಾಗಿ ಹೇಳ್ತಾನೆ, ಎಲ್ಲ ವಿವರಗಳನ್ನು ಹೇಳಕ್ ಹೋಗಲ್ಲ. ಮಾರ್ಕೆಟ್ನಲ್ಲೊಮ್ಮೆ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು, ಮುಗಿದು. ಇದು ಕವಿ ಹೇಗಿರ್ತಾನೆ ಅಂತಂದ್ರೆ ಎಲ್ಲವನ್ನೂ ಬಿಚ್ಚಿಡಲ್ಲ, ಸೂಕ್ಷ್ಮವಾಗಿ ಮಾತಾಡ್ಬಿಡ್ತಾನೆ. ಒಬ್ಬ ಹೋಗಿ ಹೆಂಡತಿಯನ್ನು ಕೇಳ್ದ, ಏನೇ ಮಗ ಮುಖವನ್ನ ಯಾವಾಗಲೂ ಗಟ್ಟ ಹಾಕೊಂಡಿರ್ತೀಯ, ನಗಬೇಕಮ್ಮ, ಯಾವಾಗಲೂ ನಗಬೇಕು ಅಂತ. ಅವಾಗ ಅವಳು ಹೇಳಿದ್ಲು, ನಗಬೇಕು ನಿಜ,
ಆದರೆ ನಗಬೇಕು ಅಂತಂದ್ರೆ ನಗ ಬೇಕು. ನಗ ಅಂದ್ರೆ ಬಂಗಾರ, ನಗಬೇಕು ಅಂತಂದ್ರೆ ನಗ ಬೇಕು. ನೋಡಿ, ನಗಬೇಕು ಅನ್ನೋದ್ರಲ್ಲೇ ನಗ ಇದೆ. ನಗ ಅಂತಂದ್ರೆ ಆಭರಣ. ನನಗೊಂದಿಷ್ಟು ಚೈನು ಸರ ಎಲ್ಲ ಕೊಡಿಸು, ನಗ್ತಾ ಇರ್ತೀನಿ. ನನಗೇನು ಕೊಡಿಸ್ಲಿಲ್ಲ ಅಂತಂದ್ರೆ ನಗಬೇಕು ಅಂತಂದ್ರೆ ಎಲ್ಲಿಂದ ನಗಲಿ ಅಂತನ್ಲಿಕ್ಕೆ ನಗಬೇಕು ಅಂತಂದ್ರೆ ನಗ ಬೇಕು. ಸೊ ಹೀಗೆ ಪದ್ಯಗಳನ್ನ ಹೇಳುವಾಗ ಸೂಕ್ಷ್ಮವಾಗಿ ಹೇಳುವಂಥದ್ದು, ಎಲ್ಲವನ್ನೂ ಬಿಚ್ಚಿಡುವಂಥದ್ದಲ್ಲ. ನೋಡಿ, ಒಮ್ಮೆ ಏನಾಗುತ್ತೆ ಅಂತಂದ್ರೆ, ಹುಡುಗ ಹುಡುಗಿ ಏನೋ ಪ್ರೀತಿ ಮಾಡಿದ್ರು, ಮನೆಯಲ್ಲಿ ಒಪ್ಕೊಳ್ತಿಲ್ಲ, ಏನ್ ಮಾಡೋದು? ರಾತ್ರಿ ಎಲ್ಲರೂ ಮಲ್ಕೊಂಡಿರ್ತಾರಲ್ಲ, ಹೊಡೋಣ ಸರಿ ಅಂತೇಳಿ ಹುಡುಗ ಹುಡುಗಿ ಇಬ್ಬರು ರಾತ್ರಿ ಎಲ್ಲರೂ ಮಲ್ಕೊಂಡಿದ್ದಾಗ ರಾತ್ರಿ ಹೊತ್ತಿನಲ್ಲೇ ಓಡೋಗಿ ಬೇರೆ ಊರು ಸೇರ್ಕೊಂಡ್ಮೇಲೆ ಪಾಪ ಹುಡುಗಿ ಓಡ್ಕೊಂಡು ಬಂದ್ಬಿಟ್ಟಿದೆ ಇವನಿಂದ. ಅವಳು ತುಂಬಾ ದುಃಖದಲ್ಲಿ ಕೂತ್ಕೊಂಡಿದ್ದಾಳೆ. ಆ ಹುಡುಗ ಸಮಾಧಾನ ಹೇಳ್ಬೇಕಂದ್ರೆ ಏನು ಹೇಳ್ಬೇಕು? ಏನೋ ಅಪ್ಪ ಅಮ್ಮನ ಬಿಟ್ಟು ಬಂದ್ಬಿಟ್ಟಿದೀವಿ, ಹುಟ್ಟು ಊರನ್ನು ಬಿಟ್ಟು ಬಂದ್ಬಿಟ್ಟಿದೀವಿ, ತಂದೆ ತಾಯಿನ ಬಿಟ್ಬಿಟ್ಟಿದ್ದೀವಿ, ರಾತ್ರಿ ಓಡಿ ಬಂದಿದ್ದೀವಿ. ಆ ಥರ ಏನು ಚಿಂತೆ ಮಾಡಬೇಡ, ನಾನಿದ್ದೀನಿ, ನಾನು ಗಟ್ಟಿಯಾಗಿದ್ದೀನಿ, ನನ್ನ ತೋಳಲ್ಲಿ ಶಕ್ತಿ ಇದೆ, ನಾನು ದುಡ್ದು ನಿನ್ನ ಸಾಕ್ತೀನಿ, ನಿನ್ನ ಹೊಟ್ಟೆಗೆ ಎಂದು ಉಪವಾಸ ಇಡಲ್ಲ, ನಿನ್ನ ಹೊಟ್ಟೆಗೆ ಊಟವನ್ನಂತೂ ನಾನು ತಂದುಕೊಡ್ತೀನಿ, ನೀನು ಧೈರ್ಯವಾಗಿರು, ನನ್ನನ್ನು ನಂಬು ಅಂತ ಹೇಳಬೇಕು. ಇಷ್ಟು ಹೇಳ್ತಾನೆ, ಸಹಜವಾಗಿ ಹೇಳುವಂಥದ್ದು ಇದು ಮಾತು. ಆದರೆ ಕವಿ ಆದರೆ ಏನು ಮಾಡ್ತಾನೆ ನೋಡಿ, ಇಷ್ಟೇ ವ್ಯತ್ಯಾಸ. ಇದನ್ನೇ ಹೇಳುವಂಥದ್ದೇ, ಇದನ್ನೇ ಕವಿ ಹೇಗೆ ಹೇಳ್ತಾನೆ? ಹೆತ್ತೊಡಲು ಸುಟ್ಟು ಹುಟ್ಟೂರು ಬಿಟ್ಟು ನಟ್ಟೆರಳು ಬಂದೆವಲ್ಲ ಎಂದು ನಿಟ್ಟಿಸಿರು ಬಿಡಬೇಡ, ರೆಟ್ಟೆಯಲ್ಲಿ ಬಲವಿರುವವರೆಗೆ ಹೊಟ್ಟೆಗೇನು ಕಡಿಮೆ, ದಿಟ್ಟ ದನದಲ್ಲಿ ಬದುಕ ಹಾದಿ ಮೆಟ್ಟೋಣ ಅಂತ ಹೋಗ್ಬೇಕು. ಪದ್ಯ ಹೇಗಿರಬೇಕು, ಪದ್ಯ ಕವಿ ಹೇಗೆ ಹೇಳ್ತಾನೆ ಪದ್ಯನ ಅಂತ ಹೀಗೆ ಹೇಳುದು. ಅಷ್ಟೇ ಹೇಳುವಂಥದ್ದನ್ನೇ, ಅನುಭವನೇ ಪದ್ಯ. ಏನು ಅನುಭವಿಸಿರ್ತಾನೆ, ಏನು ಹೇಳ್ಬೇಕನ್ನೋದನ್ನು ಅದನ್ನ ಹೇಳುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚೌಕಟ್ಟ ಹಾಕೊಂಡು ಹೇಳುವಂಥದ್ದೇ ಪದ್ಯ. ನೋಡಿ, ಅದರಲ್ಲಿ ಹುಟ್ಟೂರ ಬಿಟ್ಟು ನಟ್ಟೆರಳು ಮಧ್ಯರಾತ್ರಿ, ಹೆತ್ತೊಡಲು ಸುಟ್ಟು, ತಂದೆ ತಾಯಿಗೆ ದುಃಖ ಕೊಟ್ಟು ಬಂದ್ಬಿಟ್ಟಿದೀವಿ ಅಂತ, ಹೆತ್ತೊಡಲು ಸುಟ್ಟು ಹುಟ್ಟೂರ ಬಿಟ್ಟು ನಟ್ಟೆರಳು ಬಂದೆವಲ್ಲ ಎಂದು ನಿಟ್ಟಿಸಿರು ಬಿಡಬೇಡ, ದುಃಖದಿಂದ ಕೂತ್ಕೋಬೇಡ. ರಟ್ಟೆಯಲ್ಲಿ ಬಲವು, ರಟ್ಟೆ ಅಂದ್ರೆ ತೋಳು, ರಟ್ಟೆಯಲ್ಲಿ ಬಲವಿರುವವರಿಗೆ ಹೊಟ್ಟೆಗೇನು ಕಡಿಮೆ, ದುಡ್ಡು ಸಾಕ್ತೀನಿ ನಿನ್ನ, ರಟ್ಟೆಯಲ್ಲಿ ಬಲವಿರುವವರಿಗೆ ಹೊಟ್ಟೆಗೇನು ಕಡಿಮೆ, ದಿಟ್ಟತನದಲ್ಲಿ ಬದುಕ ಹಾದಿ ಮೆಟ್ಟೋಣ, ಹಾದಿ ತುಳಿಯೋಣ, ಹಾದಿ ನಡ್ಕೊಂಡು ಹೋಗೋಣಲ್ಲ, ಹಾದಿ ಮೆಟ್ಟೋಣ. ನೋಡಿ, ಟಾ ಅಂತ ಇದನ್ನೇ ಕಾವ್ಯ. ಕಾವ್ಯ ಹೇಗೆ ಹುಟ್ಟುತ್ತೆ? ನಮ್ಮ ಭಾವನೆಗಳ ಒಂದು ಪರಾಕಾಷ್ಠೆ, ಭಾವನೆಗಳ ಉತ್ಪತ್ತಿಯಾಗುತ್ತೆ. ಆ ಪರಾಕಾಷ್ಠೆಯಲ್ಲಿ ಪದ್ಯ ಹುಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಯಾರೂ ಕೂಡ ಕಾವ್ಯವನ್ನ ಬರೆಯುವಾಗ ಅದು ಜಾಳಾಗಿರ್ಲಿ ಪ್ರಾರಂಭದಲ್ಲಿ, ಆನಂತರದಲ್ಲಿ ಅದಕ್ಕೊಂದು ಹೊಸ ರೂಪ ಬರುತ್ತೆ. ಬರಿತಾ ಹೋಗ್ರಿ. ಈ ಆಧುನಿಕ ಕಾಲದಲ್ಲಿ ಬಹಳಷ್ಟು ತೊಂದರೆಗಳಿದ್ದಾವೆ. ನಮ್ಮ ಕಾಲದಲ್ಲಿ ಏನು ಇರಲಿಲ್ಲ, ಥಿಯೇಟರ್ಗೆ ಹೋಗ್ಬೇಕಾಗಿತ್ತು ಸಿನಿಮಾ ನೋಡ್ಬೇಕು ಅಂತಂದ್ರೆ. ಈಗ ಕೈಯಲ್ಲೇ ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ಇವತ್ತು ಮೊಬೈಲ್ ಅನ್ನುವಂಥದ್ದು ಎಲ್ಲವನ್ನೂ ಇವತ್ತು ಕೊಡ್ತಾ ಹೋಗ್ತಾ ಇತ್ತು. ಸೊ ಹಾಗಾಗಿ ಆಗ ನಾವು ರ್ಯಾಂಕ್ ತಗೊಂಡ್ವಿ, 60% ತಗೊಂಡ್ವಿ ಅನ್ನುವಂಥದ್ದು ದೊಡ್ಡ ಮಾತಲ್ಲ. ಈಗ ಎಲ್ಲಾ ತೊಂದರೆಗಳ ನಡುವೆ ಇವಾಗ ಏನಾದ್ರು ಅವ್ರು 60-80 ತೆಗಿತಾ ಇದ್ದಾರೆ ಅಂತಂದ್ರೆ ಅವ್ರು ನಿಜವಾಗ್ಲೂ ಸಾಧಕರು. ಯಾಕೆ ಅಂತಂದ್ರೆ ನಮ್ಗೇನು ತೊಂದರೆ ಇರಲಿಲ್ಲ, ಮನೇಲಿ ಪುಸ್ತಕ ಬಿಟ್ರೆ ಬೇರೆ ಏನಿಲ್ಲ, ಪುಸ್ತಕ ಹಿಡಿದೇ ಓದ್ಬೇಕಾಗಿತ್ತು, ಬಿಟ್ರೆ ಏನೋ ಸಿನಿಮಾಕ್ಕೆ ಹೋಗ್ಬೇಕಂದ್ರೆ ಅಪ್ಪ ಕೊಡ್ಬೇಕು, ಇದೆಲ್ಲ ಸಮಸ್ಯೆ ಇತ್ತು. ಆ ನಂತರದಲ್ಲಿ ಟಿವಿ ಬಂದ್ಮೇಲೆ ಮನೆಯಲ್ಲೇ ಸಿನಿಮಾ ನೋಡೋದು. ಸಾರ್ ಯಾವಾಗಲೂ ಟಿವಿ ಮುಂದೆ ಕೂತಿರ್ತಾನೆ ಸರ್, ಓದೋದೇ ಇಲ್ಲ ಅಂತೇಳಿ ಪೇರೆಂಟ್ಸ್ ಎಲ್ಲ ಹೇಳೋದು. ಈಗ ಟಿವಿ ಹೊಟ್ಟೋಯ್ತು, ಮೊಬೈಲ್, ಇವ್ರು ಟಿವಿ ಹತ್ರಕ್ಕೆ ಬರಲ್ಲ ಸರ್, ರೂಮ್ನೆ ಕೂತ್ಬಿಡ್ತಾನೆ ಮೊಬೈಲ್ ಇಟ್ಕೊಂಡು. ಈಗ ಆ ತರದ ಸಮಸ್ಯೆಗಳು, ಕೈಯಲ್ಲಿನೇ ಸಮಸ್ಯೆಗಳನ್ನು ಕೊಟ್ಟು ಓದುವಂಥದ್ದು ತುಂಬಾ ಕಷ್ಟ. ಆದ್ರೂ ಕೂಡ ಓದಿ ಅಷ್ಟೊಂದು ಪರ್ಸೆಂಟೇಜ್ ತಗೊಂಡಿದ್ದಾರೆ ಈಗಿನ ವಿದ್ಯಾರ್ಥಿಗಳು ಅಂತಂದ್ರೆ ಬಹಳ ದೊಡ್ಡ ಸಾಧನೆ. ಹಾಗಾಗಿ ಮೊಬೈಲ್ ಇವತ್ತು ಎಲ್ಲರ ಕೈಯಲ್ಲೂ ಇದೆ. ಒಂದು ರೀತಿಯಲ್ಲಿ ಈ ಗುಲಾಬಿ ಗಿಡ ಇದ್ದಂಗೆ ಮೊಬೈಲ್ ಅನ್ನುವಂಥದ್ದು. ಅದರಲ್ಲಿ ಹೂವಿಗಿಂತ ಮುಳ್ಳೆ ಜಾಸ್ತಿ. ನಾವು ಹೂವು ಕಿತ್ಕೊಳ್ಳೋಕೆ ಹೋದಾಗೆಲ್ಲ ಮುಳ್ಳುಗಳು ಅಡ್ಡ ಬರ್ತಿರ್ತವೆ. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಮೊಬೈಲ್ನಲ್ಲಿರ್ತಕ್ಕಂಥ ಮುಳ್ಳು ಅಂತಕ್ಕಂಥ ಕೆಟ್ಟ ವಿಷಯಗಳನ್ನ ಬಿಟ್ಟು ಹೂವು ಅಂತಕ್ಕಂಥ ಒಳ್ಳೆ ವಿಷಯಗಳನ್ನ ಆರಿಸಿಕೊಳ್ಳುವುದು ಇದೆಯಲ್ಲ, ಅದು ನಮ್ಮ ಜಾಣತನ ಆಗಬೇಕು. ಮೊಬೈಲ್ ಎಲ್ಲವನ್ನೂ ಕೊಡ್ತಾ ಹೋಗುತ್ತೆ, ಆದರೆ ನಮಗೇನು ಬೇಕು ಅದನ್ನು ಮಾತ್ರ ನಾವು ಆರಿಸ್ಕೊಳ್ಬೇಕು. ಮುಳ್ಳಿನ ಗಿಡದಲ್ಲಿ ಇದೇನು ಗುಲಾಬಿ ಗಿಡದಲ್ಲಿರ್ತಕ್ಕಂಥ ಮುಳ್ಳು ಯಾರಿಗೂ ಬೇಕಾಗಿಲ್ಲ, ಆದರೆ ಹೂವು ಬೇಕಾಗಿದೆ. ಆ ಹೂವನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಪಡೆದುಕೊಂಡ್ರೆ
ಅದರ ಸುಗಂಧ, ಸುವಾಸನೆ, ಅಂದ ಎಲ್ಲವೂ ಕೂಡ ನಮ್ಮ ಬದುಕಿಗೆ ಸಹಾಯಕವಾಗುತ್ತೆ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ, ಸುವರ್ಣನವರಿಗೂ ಮತ್ತು ಗೆಳೆಯರಾಗಿರ್ತಕ್ಕಂಥ ತ್ಯಾಗರಾಜ್ ಸರ್ ಅವರಿಗೂ, ರಾಜು ಸರ್ ಅವರಿಗೂ ಮತ್ತು ಕನ್ನಡಪ್ರಭ ವರದಿಗಾರರು ಆಗಿರ್ತಕ್ಕಂಥ, ಸಂಪಾದಕರು ಆಗಿರ್ತಕ್ಕಂಥ ಹಂಸಿ ಪ್ರಸನ್ನ ಕುಮಾರ್ ಅವರು ಮತ್ತು ಗೀತಾ ಭಾರತಿ ಸ್ವಾಮೀಜಿಗಳವರು ಕೂಡ ಎಲ್ಲರ ನಡುವೆ ನಾನು ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಬಹುದೊಡ್ಡ ಅವಕಾಶ ಅಂತ ನಾನು ಭಾವಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಹಿತ್ಯ ಕೃಷಿಯಲ್ಲಿ ವಿಶ್ವ ಮಾನವ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರಿನ ಗೌರವ ಅಧ್ಯಕ್ಷರಾದಂತಹ ಇವರಿಗೆ ಇದೀಗ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಮತ್ತು ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮೈಸೂರು ಅವರ ಸಹಯೋಗದೊಂದಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನ ಸಮಾರಂಭ. ಜೋರಾದ ಚಪ್ಪಾಳೆಯ ಸತ್ಯವಂತಿ.